ನಮಸ್ಕಾರ ಗುರು ಕರ್ನಾಟಕ ಜನತೆಗೆ. ನಾನು ನಿಮ್ಮ ಪ್ರೀತಿಗೆ ಗಗನ್ ಕುಮಾರ್ ಎನ್ಕೆ. ನನ್ನ ಡೈಲಿ ಲಾಗೆ ಸ್ವಾಗತ ಸುಸ್ವಾಗತ. ಲೈಕ್ ಕಾಮೆಂಟ್ ಶೇರ್ ಕೊಡೋದು ಮಾತ್ರ ಮಾಡಬೇಕು. ನಮ್ಮ ಮಾಮನ ಕೈಯಲ್ಲಿ ಕೈವ್ರ ಕ್ಲಾಸ್ಗೆ ನಾನು ಡ್ರಾಪ್ ಹಾಕ್ಸ್ಕೊಂಡೆ. ಕ್ಲಾಸ್ ಬರ್ತಾನೆ, ಯಾವ ಬಸ್ ಬರಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸೈಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಫ್ರೆಂಡ್ ನೋಡಿದ್ರೆ ಮೋಟಿವೇಶನ್ ತಗೊಂತಾನೆ. ಯಾಕಪ್ಪ ಅಂದ್ರೆ ನಾಳೆ ಎಕ್ಸಾಮ್ ಐತೆ, ಅದಕ್ಕೆ ಹೆಂಗ್ ಓದ್ಬೇಕು ಅಂದ್ರೆ ಹೂ ಆರ್ ಯು ಅಂದವ್ರು ಹೌ ಆರ್ ಯು ಅನ್ಬೇಕು. ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಹೊಡಿಬೇಕು. A few moments later. ಬಾಣ ಮೋಟಿವೇಶನ್ ಸಾಕು ಅಂತೇಳಿ ನಾನು ಅವನ್ನ ಬಸ್ಗೆ ಹೇಳ್ಕೊಂಡು ಹೋದೆ. ತಿರ್ಗಿ ಆಮೇಲೆ ಬಸ್ಸು ಇಳಿದಿದ್ದೆ ಚಿಂತಾಮಣಿಯಲ್ಲಿ. ಹಾಗೆ ಇಳಿದು ನಡ್ಕೊಂಡು ಹೋಗಿದ್ದೆ ನಮ್ಮ ಕಾಲೇಜ್ ಕಡೆ. ಹಾಗೆ ಹೋಗ್ತಾ ಇದ್ದಂಗೆ ನಮ್ಮ ಏನೋ ಡೈಲಾಗ್ ಹೊಡಿತು ಅಂದ್ಬಿಡು. ನಾಳೆ 4 ಎಕ್ಸಾಮ್ ಐತೆ ಅಂತ. ಅದಕ್ಕೆ ನಾನು ಡೈಲಾಗ್ ಹೊಡೆದೆ. ಅವನಿಗೊಂದು ಡೈಲಾಗ್ ಹಾಕ್ಬಿಟ್ಟು ನಾನು ಬಂದಿದ್ದೆ ನಮ್ಮ ಕಾಲೇಜ್ ಒಳಗಡೆ ನೋಡ್ಬೋದು. ಹಾಗೆ ಬರ್ತಾ ಇದ್ದಂಗೆ ನಮ್ಮ CR ಅಡ್ಡಕ್ಕೆ ಸಿಕ್ಬಿಟ್ಟ. ಬರ್ತಾನೆ ಏನೋ ಒಂದು ಡೈಲಾಗ್ ಹೊಡಿತಾವ್ ನೋಡಿ. ನೀನಾ ಹಿಂಗೆ ಒದ್ದು ಹೇಳ್ಕೊಂಬಂದಿದ್ದು ನಾನು ಆಫೀಸ್ ರೂಮ್ ಕಡೆ. ಯಾಕಪ್ಪ ಅಂದ್ರೆ ಲ್ಯಾಬ್ ಕೀ ಎತ್ಕೊಂಬರೋಗ ಅಂದ್ರೆ ಡೈಲಾಗ್ ಹೊಡೆದ್ಬಿಟ್ಟು ತಿಕ್ಕ ಮುಚ್ಕೊಂಡು ಹೋಗಂದ್ರೆ ಕದ್ದು ನೋಡ್ತಾವನ್. ಹಾಗೆ ಎತ್ಕೊಂಬಂದ್ಬಿಟ್ಟು ನೋಡಿ ಏನ್ ಡೈಲಾಗ್ ಹೊಡಿತಾವ. ಫುಲ್ ಜಾಲಿ ಜಾಲಿ. A few moments later. ಹಾಗೆ ನಿಧಾನಕ್ಕೆ ನಡ್ಕೊಂಬರ್ಬೇಕಾದ್ರೆ ನನ್ನ ಮಕ್ಕಳು ನೋಡಿ, ಬೋಳಿ ನನ್ನ ಮಕ್ಕಳು ಇವರು ಇಬ್ರು ಬಂದು ಓದ್ತಾವ್ರು ಆಗ್ಲೇ. ಇನ್ನು ನಾಳೆ ಸ್ಟೂಡೆಂಟ್ ನನಗೆ ಗೊತ್ತು. ಅದಕ್ಕೆ ಬಿಲ್ಡಪ್ ಕೊಡಕ್ಕೆ ಬಸ್ ಸ್ಟಾಪ್ ಅಲ್ಲಿ ಬಾತ್ರೂಮ್ ಅಲ್ಲೆಲ್ಲ ಕುತ್ಕೊಂಡು ಓದೋಂತ ಅವಶ್ಯಕತೆ ಇಲ್ಲ. ನೀನೇನ್ ಸೈಂಟಿಸ್ಟ್ ಆಗ್ಬೇಕಾಗಿಲ್ಲ. ಈ ನನ್ನ ಮಕ್ಳು ಬರ್ತಾನೆ ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಅವಾಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರು ನನಗಿಂತ ಫಸ್ಟ್. ಆದರೆ ಅವ್ರಿಗಿಂತ ಫಸ್ಟ್ ನಾನೇ ಮುಗಿಸಿದ್ದು, ಔಟ್ಪುಟ್ ತೆಗೆದಿದ್ದು. ಅವರಿಬ್ಬರು ಕಂಗಾಲಾಗ್ಬಿಟ್ಟು ನನ್ನ ವಿಡಿಯೋನೇ ನೋಡ್ತಾವ್ರೆ. ಇನ್ನೇನಪ್ಪ ಫೋರ್ಸ್ ನಮ್ಗಿಂತ ಫಸ್ಟೇ ಮುಗಿಸ್ಬಿಟ್ಟು ವಿಡಿಯೋ ಮಾಡ್ತಾವನೆ ಅಂತ. ಅವ್ರು ನನಗೆ ಬೇಕಂಡು ನಾನು ಹೋಗಿದ್ದೆ. ನಾನು ಬಂದಿದ್ದು ನಮ್ಮ ಚರಣ್ ಏನೋ ಮಾಡ್ತಾಯಿದ್ದೆ. ಕಂಪ್ಲೀಟ್ ಮಾಡಕ್ಕೆ ಬಿಡು ಅಂತ ಅವ್ನು ನನಗೆ ಆವಾಜ್ ಆಗ್ತಾವನು. ಆಯ್ತಪ್ಪ ನೀನೇ ಕಂಪ್ಲೀಟ್ ಮಾಡು ಅಂತ ಹೇಳ್ಬಿಟ್ಟು ನಾನು ಹಾಗೆ ಒಂದು ಸ್ವಲ್ಪ ಸೈಡಿಗೆ ತಿರುಗಿ ನೋಡಿದ್ರೆ ನಮ್ಮ ಹುಡುಗರೆಲ್ಲ ವರ್ಕ್ ಮಾಡ್ತಾಯಿದ್ರು. ಹಾಗೆ ಈ ನನ್ನ ಮಗ ನೋಡಿ ಏನು ಮಾಡ್ತಾವನೆ ನನ್ನ ಥರ ఫోన్లో. నేను చాలా భయపడ్డానన్నా. నాకు మాత్రం ఈ ప్రాబ్లం ఉందేమో అని. మీకు కూడా ఈ ప్రాబ్లం ఉందని తెలిసిన తర్వాతే నాకు చాలా ప్రశాంతంగా ఉంది. ನಾಳೆ ಎಕ್ಸಾಮ್ ಮಾಡ್ಕೊಂಡು ಇವತ್ತು ರೀಲ್ಸ್ ನೋಡೋನಿಗೆ ಶೇರ್ ಮಾಡಿಬಿಡಿ ಇದು. ಹಾಗೆ ಲ್ಯಾಬ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಬಸ್ ಸ್ಟ್ಯಾಂಡ್ ಕಡೆಗೆ. ಬಸ್ ವೆಯ್ಟ್ ಮಾಡ್ತಾಯಿತ್ತು ಅಂತ ಹೇಳ್ಬಿಟ್ಟು ಬಸ್ಗೆ ಹಾಕ್ಬಿಟ್ಟು ನಾನು ಬಂದಿದ್ದೆ ನಮ್ಮೂರ ಕಡೆಗೆ. ಇವತ್ತಿಗೆ ಇಷ್ಟು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.